ವಿಚಾರ ಭಾಳ ಗಂಭೀರವಾಗಿರೋದ್ರಿಂದ ಮತ್ತು ಒಂದು ವಿಧೇಯಕದ ಬಗ್ಗೆ ಇರೋದರಿಂದ ಸ್ವಲ್ಪ ಸುದೀರ್ಘವಾಗಿ ನಡಿಬೋದು. ಎಂದಿನಂತೆ ತಮ್ಮ ಸಹನೆ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಇದ್ದೀನಿ ಮತ್ತೊಮ್ಮೆ. ಬಂಧುಗಳೇ, ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಇರಲಾರ್ದೆ ಮೋದಿ ಸರ್ಕಾರದವರು ಒಂದು ಹೊಸ ವಿಧೇಯಕವನ್ನು ಮಂಜೂರು ಮಾಡಿದ್ದಾರೆ. VBG ರಾಮ್ಜಿ ಬಿಲ್. ಅವರೇನು ಹೇಳ್ತಾ ಇರೋದು, ಹಳೇ ಯಾವುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ, ಅದನ್ನು ನಾವು ರಿಫಾರ್ಮ್ ಮಾಡಿದ್ದೀವಿ. ಆ ರಿಫಾರ್ಮ್ ಮಾಡಿಬಿಟ್ಟು ನಾವು ಒಂದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬಿಲ್ಲನ್ನು ತಂದಿದ್ದೀವಿ ಅಂತ. ಇವರು ರಿಫಾರ್ಮು ಮಾಡಿಲ್ಲ ಅಥವಾ ಅದಕ್ಕೆ ಸರಳೀಕರಣ ಅಥವಾ ಸಬಲೀಕರಣನೂ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಮನ್ರೇಗಾ ಆ್ಯಕ್ಟ್ ಏನಿತ್ತು ಅದನ್ನು ರಿಪೀಲ್ ಮಾಡಿದ್ದಾರೆ. ಸೆಕ್ಷನ್ 37ನಲ್ಲಿ ತಾವು ಓದಿದ್ರೆ ಮನ್ರೇಗಾ ಆ್ಯಂಡ್ ಆಲ್ ಇಟ್ಸ್ ನೋಟಿಫಿಕೇಷನ್ ಸ್ಟ್ಯಾಂಡ್ಸ್ ರಿಪೀಲ್ಡ್ ಅಂತಲೇ ಇರೋದು. ಸೊ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಕಳೆದ 19-20 ವರ್ಷದಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯದ ಗ್ಯಾರಂಟಿ ಇತ್ತು. ಇವತ್ತು ಮೋದಿ ಸರ್ಕಾರ ಈ ಜೀವನೋಪಾಯದ ಗ್ಯಾರಂಟಿಯನ್ನು ಜನರಿಂದ ಕಸ್ಕೊಂಡಿದ್ದಾರೆ. ಯಾವುದು ಡಿಮಾಂಡ್ ಬೇಸ್ಡ್ ಸ್ಕೀಮ್ ಇತ್ತು, ಈಗ ಸಪ್ಲೈ ಬೇಸ್ಡ್ ಸ್ಕೀಮ್ ಮಾಡಿದ್ದಾರೆ. ಡಿಮಾಂಡ್ ಬೇಸ್ಡ್ ಅಂದರೆ, ಈಗ ನನ್ನ ಹತ್ರ ಉದ್ಯೋಗ ಖಾತ್ರಿ ಕಾರ್ಡ್ ಇದ್ದರೆ, ಜಾಬ್ ಕಾರ್ಡ್ ಇದ್ದರೆ, ನಾನು ರಾಜ್ಯದಲ್ಲಿ ಎಲ್ಲನ ಹೋಗಿ ನಾನು ಉದ್ಯೋಗವನ್ನು ನಾನು ಡಿಮಾಂಡ್ ಮಾಡ್ಬೋದಾಗಿತ್ತು, ಹಕ್ಕಿತ್ತು ನಂದು, ರೈಟ್ ಟು ಲೈವ್ಲಿಹುಡ್. ಈಗ ಅದನ್ನು ತೆಗೆದುಬಿಟ್ಟು ಸಪ್ಲೈ ಬೇಸ್ಡು ಅಂದರೆ ಅಲ್ಲಿ ಅವ್ರು ನೋಟಿಫೈ ಆಗಿದ್ದರೆ ಮಾತ್ರ ನನಗೆ ಉದ್ಯೋಗ ಸಿಗುತ್ತೆ. ಇಟ್ ಹ್ಯಾಸ್ ಬಿಕಮ್ ಲೈಕ್ ಎನಿ ಅದರ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಮುಂಚೆ ಏನಿರ್ತಾಯಿತ್ತು, ಕೇಂದ್ರ ಸರ್ಕಾರನೇ ಎಲ್ಲ ಜವಾಬ್ದಾರಿ ತೊಗೊತಾ ಇತ್ತು. 100% ವೇಜ್ ಪೇಮೆಂಟ್ ಇರ್ಬೋದು ಮತ್ತು ಮೆಟೀರಿಯಲ್ ಪೇಮೆಂಟ್ಸ್ನಲ್ಲಿ 25% ನಮ್ಮದಿತ್ತು. ಈಗ ಬೇರೆ ಯಾವುದೋ ಆರ್ಡಿನರಿ ಸ್ಕೀಮ್ ಥರ ಮಾಡಿದ್ದಾರೆ. ಇಟ್ಸ್ ನಾಟ್ ಎನ್ ಆ್ಯಕ್ಟ್ ಎನಿಮೋರ್ ಲೈಕ್ ಹೌ ಇಟ್ ವಾಸ್ ಬಿಫೋರ್, ವಿಚ್ ಗ್ಯಾರಂಟೀಡ್ ಲೈವ್ಲಿಹುಡ್. ಮೋದಿ ಸರ್ಕಾರ ಈ VBG ರಾಮ್ಜಿ ಬಿಲ್ ತಂದು 3 ಪ್ರಮುಖವಾದಂಥ ಸಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ ಇವತ್ತು. ಮೊದಲನೇದು, ನಾನು ಹೇಳ್ದಂಗೆ ಜೀವನೋಪಾಯದ ಹಕ್ಕನ್ನು ಕಸ್ಕೊಂಡಿರೋದು. ಎರಡನೇದು, ನಮ್ಮ ಸಂವಿಧಾನದ ಪ್ರಕಾರ ನಮಗೆ ಪಂಚಾಯತ್ಗಳಿಗೆ ಕೆಲವು ಹಕ್ಕಿತ್ತು ವಿಕೇಂದ್ರೀಕರಣದಲ್ಲಿ, ಆ ಪಂಚಾಯತಿನ ಹಕ್ಕನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ರಾಜ್ಯ ಜೊತೆ ಯಾವುದೇ ರೀತಿಯಾದಂಥ ಕನ್ಸಲ್ಟೇಷನ್ ಇರಲಾರ್ದೆ ರಾಜ್ಯದ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹಾಕಿದ್ದಾರೆ. ದೇ ಹ್ಯಾವ್ ಟೇಕನ್ ಅವೇ ದ ರೈಟ್ ಟು ಲೈವ್ಲಿಹುಡ್, ದೇ ಹ್ಯಾವ್ ಟೇಕನ್ ಅವೇ ದ ಪವರ್ಸ್ ಆಫ್ ದ ಪಂಚಾಯತ್, ಆ್ಯಂಡ್ ದೇ ಹ್ಯಾವ್ ಗಿವನ್ ಅಡಿಷನಲ್ ಬರ್ಡನ್, ಫೈನಾನ್ಷಿಯಲ್ ಬರ್ಡನ್ ಟು ದ ಸ್ಟೇಟ್ ಗವರ್ಮೆಂಟ್ ವಿತೌಟ್ ದ ಕನ್ಸಲ್ಟೇಷನ್ ಆಫ್ ಸ್ಟೇಟ್ ಗವರ್ಮೆಂಟ್. ಇದು ಹೇಗೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂದ್ಬಿಟ್ಟು ತಮಗೆ ವಿವರವಾಗಿ ಹೇಳ್ತೀನಿ. ಮನ್ರೇಗಾನಲ್ಲಿ ರೈಟ್ ಟು ವರ್ಕ್ ಅಂತ ಇತ್ತು. ಅಂದರೆ ರೈಟ್ ಟು ಲೈವ್ಲಿಹುಡ್ ನಾವು ಹೋಗಿ ಡಿಮಾಂಡ್ ಮಾಡ್ಬೋದಾಗಿತ್ತು.
ವಿ ಬಿ ಗ್ರಾಮ್ಜಿನಲ್ಲಿ ಏನಿದೆ ಅಂದರೆ ವರ್ಕ್ ಓನ್ಲಿ ಇಫ್ ಸೆಂಟರ್ ಪರ್ಮಿಟ್ಸ್, ಅಂದರೆ ನಿಮಗೆ ಕೆಲಸ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ನೀವು ಮಾಡಬಹುದು, ಇದ್ರೆ ಮಾಡಲಿಕ್ಕಾಗಲ್ಲ. ಇದು ಎಲ್ಲಿ ಕಾಣಿಸುತ್ತೆ ಅಂದರೆ, ನೀವು ಬಿಲ್ ಅನ್ನು ಇನ್ನು ಕನ್ನಡದಲ್ಲಿ ಅನುವಾದನೆ ಆಗಿಲ್ಲ, ಸೊ ಇದೇನು ಕೇಂದ್ರ ಸರ್ಕಾರದಲ್ಲಿದೆ ಅದೇ ಓದಬೇಕಾಗ್ತದೆ. ಸೆಕ್ಷನ್ 4(5) ನೋಡಿ. ಸೆಕ್ಷನ್ 4(5) ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ದ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಡಿಟರ್ಮೈನ್ ದ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ದ ಸೆಂಟ್ರಲ್ ಗೌರ್ಮೆಂಟ್ ಶಲ್ ಡಿಟರ್ಮೈನ್ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್. ನಾರ್ಮೇಟಿವ್ ಅಲೋಕೇಶನ್ ಅಂದರೆ ಏನು? ಅವರು ಅನುದಾನವನ್ನು ಒಂದು ಪಂಚಾಯತಿಗೆ ನೀಡಬಹುದು, ಆ ಅಲೋಕೇಶನ್ ಮೇರೆಗೆ ನೀವು ಕೆಲಸ ಮಾಡಬೇಕು.